ವರ್ಸಿದ್ರು. ರಾಮ ಏನಾಯ್ತು ಗೊತ್ತಾ, ವಶಿಷ್ಠರು ಹಿಂಗೆ ಹೇಳಿದ ಕೂಡಲೇ ಆ ಕಾಮಧೇನು ಇತ್ತಲ್ಲ ಶಬಲೆ, ವಿಶ್ವಾಮಿತ್ರರ ಪರಿವಾರಕ್ಕೆ, ಇಡೀ ಪರಿವಾರಕ್ಕೆ ಬೇಕಾಗುವಷ್ಟ ಭೋಜನ ಸಾಮಗ್ರಿಗಳನ್ನು ಮಾಡ್ತಂತೆ. ಏನೇನು ಮಾಡ್ತು ಅಂತ ಪಟ್ಟಿ ಕೊಡ್ತಾರೆ ವಾಲ್ಮೀಕಿಗಳು. ಏನು ಚಂದಪ್ಪ ಅಂದರೆ, ಮಹಾಕಾವ್ಯ ಬರೆಯುವಂಥವ್ರು, ಇಡೀ ದೊಡ್ಡ ರಾಮಾಯಣ ಬರೆಯುವಂಥವ್ರು, ರಾಮನ ಕಥೆ ಬರೆಯುವಂಥವ್ರು ಋಷಿಗಳು ಸಣ್ಣ ಸಣ್ಣ ವಿಷಯಗಳನ್ನು ಮರೆಯಲ್ಲ ಅಂತ ನನಗೆ ಸಂತೋಷ ಆಗೋದು. ಸಣ್ಣ ಚಿತ್ರ ಅಲ್ಲ ಇದು, ದೊಡ್ಡ ಚಿತ್ರ. ರಾಮ ಹೋಳಿಗೆ ರಾವಣನ ವಧೆ ಆಗಬೇಕು, ಅಲ್ಲಿ ತನಕ ಹೋಗ್ಬೇಕು ಕಥೆ ಇದು. ಅದರಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ಮರೆಯಲ್ಲ ಅಂತ ಹೆಂಗೆ ಬರೀತಾರೆ ನೋಡಿ. ಕಬ್ಬಿನ ಹಾಲು, ಜೇನುತುಪ್ಪ, ಅರಳು, ಉತ್ತಮವಾದಂಥ ಪಾನಕಗಳು, ನಾನಾ ಬಗೆಯ ಭಕ್ಷ್ಯಗಳೆಲ್ಲ ಬಂದುವಂತೆ. ಬಿಸಿ ಬಿಸಿಯಾದ ಅನ್ನದ ರಾಶಿಗಳು ಬೆಟ್ಟಗಳು ಹಾಗೆ ಬಿತ್ತಂತೆ. ಚತುರಂಗ ಸಲ ಬರಬೇಕಲ್ಲ, ಎಲ್ಲರಿಗೂ ಬರಬೇಕಲ್ಲ. ಮೃಷ್ಟಾನ್ನಗಳು, ತೋವೆಗಳು ಬಂದುವಂತೆ. ಮೊಸರಿನ ಕಾಲುವೆಗಳೇ ಹರಿದ್ರು. ನಾನಾ ಬಗೆಯ ರುಚಿಕಟ್ಟಾದ ಗೊಜ್ಜುಗಳು, ವ್ಯಂಜನಗಳು ತುಂಬಿರುವಂತಹ ಬೆಳ್ಳಿ ಪಾತ್ರೆಗಳು ಬಂದುವಂತೆ. 1000 ಗಟ್ಟಲೆ ಬಂದುವಂತೆ ಪಾತ್ರೆಗಳು. ವಿಶ್ವಾಮಿತ್ರ ಸೇನಾ ಪರಿವಾರಕ್ಕೆ ಎಲ್ಲರೂ ಹಾಕುವಷ್ಟು ಸಂತುಷ್ಟರಾದರು. ನಮ್ಮ ಮನೆಯಲ್ಲಿ ಕೂಡ ಹಾಗೆ ಮಾಡೋಕ್ಕಾಗಲ್ಲ 4 ಜನಕ್ಕೆ, ಅಂಥದ್ದು ಅಷ್ಟು ಲಕ್ಷಾಂತರ ಜನಕ್ಕೆ ಊಟಕ್ಕೆ ಹಾಕಿದ್ದು ಅದ್ಭುತ ಆಯಿತು. ವಶಿಷ್ಠರು ಎಲ್ಲರನ್ನೂ ತೃಪ್ತಿಪಡಿಸಿದರು. ರಾಜರ್ಷಿಗಳ ವಿಶ್ವಾಮಿತ್ರ ಆಗಲಿ, ಅಂತಃಪುರ ಸ್ತ್ರೀಯರು, ಪುರೋಹಿತರು ಎಲ್ಲರೂ ಬಹಳ ಸಂತೃಪ್ತರಾಗ್ಬಿಟ್ರು. ಅವರಂದ್ರಂತೆ, ನಾನು ಇಷ್ಟು ಚೆನ್ನಾಗಿ ಗೌರವ ತೋರಿಸಿದ್ರೆ ನಮಗೆ ಋಷಿಗಳೇ, ನನ್ನ ಅರಮನೆಯಲ್ಲಿ ಕೂಡ ಇಷ್ಟು ಒಳ್ಳೆ ಊಟ ಸಿಗಲ್ಲ. ವಿಶ್ವಾಮಿತ್ರ ಹೇಳ್ತಾನೆ, ನನ್ನ ಅರಮನೆಯಲ್ಲಿ ಕೂಡ ನಾನೇ ಮಾಡ್ಬೇಕಂದ್ರೆ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ, ಹೇಗೆ ಮಾಡಿದ್ರಿ ಇದನ್ನ ಅಂತ ಹೇಳ್ತಾರೆ. ಶಬಲೆ ಇದ್ದಾಳೆ, ಆಕೆ ಮಾಡ್ತಾಳಪ್ಪ, ಕಾಮಧೇನು ಅದು ಅಂತ. ತಕ್ಷಣ ರಾಜನ, ಅದು ರಾಜಸ ಗುಣ ಅಂತ ಇರ್ತದೆ, ಹೋಗಲ್ಲ ಬೇಗ ಅದು. ಕೆಲವರು ಇರ್ತಾರೆ, ನಾನು ನೋಡಿದ್ದೀನಿ ಕೆಲವರು ರಾಜಸ ಗುಣ ಇರೋರನ್ನ, ಬಿಸ್ನೆಸ್ ಮ್ಯಾನ್ ಇರ್ತದಾರೆ. ಹೇಗೆಂದರೆ, ಒಂದು ಒಳ್ಳೆ ತೋರಿಸ್ಬಿಡಿ, ಎಷ್ಟಾಗತ್ತೆ ಅದಕ್ಕೆ, ಕೊಂಡ್ಕೊಂಬಿಡೋಣ, ತೊಗೋಬೇಕು ಅಂತ ಕೊಂಡ್ಕೊಂಡೇ ಬಿಡೋಣ ಅಂತ ಮಾಡ್ತಾರೆ ಅವರು. ಇವನು ರಾಜಸ ಗುಣ ಇದ್ದಂಥವನು ರಾಜ ಏನು ಮಾಡ್ತಾನೆ, ಹಾಗಾದ್ರೆ ಒಂದು ಕೇಳ್ತೀನಿ, ಒಂದು ಮಾತು ತಪ್ಪು ತಿಳ್ಕೊಬೇಡಿ ಋಷಿಗಳೇ, 1,00,000 ಗೋ ಕೊಡ್ತೀನಿ ನಿಮಗೆ. 1 ಗೋ ತಾನೇ ಇದು, 1,00,000 ಗೋ ಕೊಡ್ತೀನಿ. ಶಬಲೆಯನ್ನು ಕೊಟ್ಬಿಡಿ ನನಗೆ. ಶಬಲೆ ಒಂದು ರತ್ನ ಇದ್ದ ಹಾಗೆ. ರತ್ನ ರಾಜನ ಕಡೆ ಇರಬೇಕಪ್ಪ. ಸನ್ಯಾಸಿಗಳ ಕಡೆ ಏನು ಬಂದು ಮಾಡ್ತಾರೆ, ಸನ್ಯಾಸಿಗಳ ಕಡೆ ಹುಲ್ಲು, ದರ್ಬೆ, ಚಾಪೆ ಇರಬೇಕು. ಋಷಿಗಳ ಹತ್ರ ರತ್ನ ಇರಬೇಕು. ಇದೆಲ್ಲ ಶಬಲೆ ರತ್ನ ಇದ್ದಂಗೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಮತ್ತು ಇನ್ನೊಂದು ಹೇಳ್ತಾನೆ, ನ್ಯಾಯವಾಗಿ ರಾಜ್ಯದಲ್ಲಿ ಇರೋದೆಲ್ಲ ರಾಜನಿಗೆ ಸೇರಿದ್ದು, ಅದನ್ನು ಕೊಡಿ ಅಂತ ಕೇಳ್ತಾನೆ. ವಶಿಷ್ಠ ಹೇಳ್ತಾರೆ, ನೋಡಪ್ಪ ರಾಜ, 1,00,000 ಹಸು ಅಲ್ಲ, ನೀನು 100 ಕೋಟಿ ಹಸುಗಳನ್ನು ಕೊಟ್ಟರು ಕೂಡ ಶಬಲೆಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಬೆಳ್ಳಿ ರಾಶಿ ತಂದು ನನ್ನ ಮುಂದೆ ಸುರಿದ್ರು ಅಷ್ಟೇ. ಯಾಕಂದ್ರೆ ಈ ಆಕಳು ಮಾರಾಟಕ್ಕಿಟ್ಟದ ವಸ್ತು ಅಲ್ಲ ಇದು, ಮಾರಾಟಕ್ಕಿಟ್ಟದ್ದೇ ಅಲ್ಲ ಇದು. ಮಾನವಂತರಿಗೆ ಕೀರ್ತಿ ಹಾಗೋ ನಾನು ಇಡೀ ಜೀವ ನಡೆದಿದ್ದು ಇದರ ಮೇಲೆ ನಡೆದಿದೆ. ಶಬಲೆ ನನ್ನ ಬಳಿ ಶಾಶ್ವತವಾಗಿರ್ತಕ್ಕಂಥ ವಸ್ತು, ದೇವತೆಗಳು ಕೊಟ್ಟದ್ದು. ನಾನು ಕೊಂಡ್ಕೊಂಡದ್ದಲ್ಲ, ದೇವತೆಗಳು ನಾನು ಕೊಟ್ಟಂತಹದ್ದು. ನನಗೋಸ್ಕರ, ನನ್ನ ಪೂಜೆಗೋಸ್ಕರ, ನನ್ನ ಪೂಜೆ ಮಾಡೋದಕ್ಕೆ ಪರಿಕರಗೋಸ್ಕರ, ನನ್ನ ಪ್ರಾಣಧಾರಣೆ, ನನ್ನ ಆಹಾರಕ್ಕೋಸ್ಕರ, ಬೆಳಗ್ಗೆ ಸಾಯಂಕಾಲ ಮಾಡಬೇಕಾದಂಥ ಹವಿಸ್ಸುಗಳಿಗೆಲ್ಲ ಇದೇ ಕಾರಣ. ಸ್ವಾಹಾಕಾರ, ವಷಟ್ಕಾರ ಎಲ್ಲ ಕ್ರಿಯೆಗಳಿಗೆ ಕೂಡ ಇದರದ್ದೇ ಆಹಾರ ಬರಬೇಕು ನನಗೆ. ಆದ್ದರಿಂದ ಶಬಲೆಯನ್ನು ಬಿಟ್ಟರೆ ಆಗೋಲ್ಲ. ವಿದ್ಯಾರ್ಥಿಗಳಿಗೆಲ್ಲ ಅದರಂದೇ ಊಟ ಬರಬೇಕಾದ್ದು. ಶಬಲೆ ಆಶ್ರಯ. ಆದ್ದರಿಂದ ನೀ ನಿಜವಾಗಿಯೂ ನಾನು ಏನು ಮಾಡಿದ್ರು ಈ ಕಾಮಧೇನುವನ್ನು ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಕೊಡೋದಿಲ್ಲ ಅಂದ ತಕ್ಷಣ ವಿಶ್ವಾಮಿತ್ರ, ಹಾಗ ರಾಜ ನಾನು ಕೊಡೋದಿಲ್ಲ ಅದು ಬಿಡೋಲ್ಲ, ತೊಗೊಂಡು ಹೋಗ್ತೀನಿ ಅಂತ ಸರಪಳಿ ಹಾಕಿ ಎಳೆಯೋಕೆ ಶುರು ಮಾಡಿದ ಅದನ್ನು. ಅದು ಎಂಥದ್ದು, ವಾಲ್ಮೀಕಿಗಳ ಭಾಷೆ ಅಂತ. ಅದು ಬಂಗಾರದ ಸರಪಳಿ ಹಾಕಿ ಎಳೆದ್ರಂತೆ ಅವರು. ಕಬ್ಬಿಣ ಸರಪಳಿ ಬಿರುಸಾಗಿರುತ್ತೆ, ಬಂಗಾರ ಸ್ವಲ್ಪ ಮೆತ್ತಗಾಗಿರುತ್ತೆ. ಅದು ಯಾಕೋ ಏನೋ ಬಂಗಾರ ಸರಪಳಿ ಹಾಕಿ ಎಳೆದ್ರು ಅಂತ ಹೇಳಿದ. ನೀನು ಕೊಡ್ತೀನಿ ಮತ್ತೆ ಹೇಳಿದಂತೆ, 14,000 ಆನೆಗಳನ್ನು ಕೊಡ್ತೇನೆ ಬೇಕಾದ್ರೆ ನಿಮಗೆ. 4 ಬಿಳಿ ಕುದುರೆಗಳನ್ನು ಕಟ್ಟಿದಂಥ ಅಲಂಕೃತವಾಗಿರುವಂಥ 800 ಬಂಗಾರದ ರಥಗಳನ್ನು ಕೊಡ್ತೇನೆ ನಿಮಗೆ. ಬಲಶಾಲಿಗಳಾದಂಥ 1000 ಜಾತಾಶ್ವಗಳನ್ನು ಕೊಡ್ತೇನೆ ನಿಮಗೆ. ಅಲ್ಲದೆ ನಾನಾ ವರ್ಣದ 1 ಕೋಟಿ ಪ್ರಾಯದ ಹಸುಗಳನ್ನು ಕೊಡ್ತೇನೆ. ಅದರ ಬದಲು ಶಬಲೆ ಕೊಡಿ ಅಂದರೆ ಅಟ್ ಎನಿ ಕಾಸ್ಟ್. ಶಬಲೆನ ಅಟ್ ಎನಿ ಕಾಸ್ಟ್, ಏನೇ ಕೊಟ್ಟು ಪ್ರೈಸ್ ಹೇಳಿ ಕೊಡ್ತೀನಿ ನಾನು ಅಂತ. ಹಾಗೆ ಗೊತ್ತಾ, ಶಬಲೆ ಕೊಡಿ ಅಂತ. ವಶಿಷ್ಠ ಹೇಳ್ತಾರೆ, ರಾಜ ಎಷ್ಟು ಹೇಳಿದ್ರೆ ಏನಪ್ಪ, ಶಬಲೆಯನ್ನು ನಾನು ಕೊಡೋದಿಲ್ಲ, ಸರ್ವತಾ ಕೊಡೋದಿಲ್ಲ. ಇದೇ ನನ್ನ ರತ್ನ, ನನ್ನ ಜೀವ, ನನ್ನ ಆಸ್ತಿ, ನನ್ನ ಸರ್ವಸ್ವ, ನನ್ನ ಪ್ರಾಣ. ಅದು ಎಲ್ಲ ಸರಕಣೆಗಳು ಅದರಲ್ಲಿದೆ. ಎದ್ದಿಗೆ ಬೇಕಾದಂಥ ವಸ್ತುಗಳನ್ನು ಅದೇ ಕೊಡುವಂಥದ್ದು. ಎಲ್ಲವನ್ನೂ ಶಬಲೆಯಿಂದ ಪಡಿಬೇಕಾಗಿದೆಪ್ಪ ನಾನು. ನೀ ಎಷ್ಟು ಹಲವಿದ್ರು ಕೂಡ ಕಾಮಧೇನುವನ್ನು ಯಾವತ್ತೂ ಕೊಡೋದಿಲ್ಲ, ಇದನ್ನು ಸಂದೇಹ ಬೇಡ ಅಂತ ಖಂಡಿತವಾಗಿ ವಶಿಷ್ಠರು ಹೇಳಿದರು ಅನ್ನುವಲ್ಲಿಗೆ 53ನೇ ಸರ್ಗ ಮುಗಿತು.